ಇವತ್ತು ನಾನು ಮಿಂತ್ರಾದಲ್ಲಿ ಟೋಟಲ್ 131 ಡೆಲಿವರಿ ತೊಗೊಂಡೋಗಿದ್ದೆ. ಅದರಲ್ಲಿ ಆಗಿದ್ದೆ 120, ಇನ್ನೆಷ್ಟು 11 ಫೇಲ್ ಆಯಿತು. ಸೊ ಟೋಟಲಾಗಿ ನಾನು ಮಾಡಿರೋದು 120 ಡೆಲಿವರೀಸು ಮಿಂತ್ರಾದಲ್ಲಿ, ಪ್ಲಸ್ 30 ಅಮೆಝಾನಲ್ಲಿ ಡೆಲಿವರಿ ಮಾಡಿದ್ದೀನಿ. ಟೋಟಲ್ ಬಂದ್ಬಿಟ್ಟು ನಂದು 2 ಸೇರಿ 150 ಡೆಲಿವರಿ ಕಂಪ್ಲೀಟ್ ಮಾಡಿದ್ದೀನಿ. ಅಮೌಂಟ್ ಹೇಳೋದಾದರೆ ಎಷ್ಟು ಅಂತ, 120 ಇಂಟು 15 ರೂಪಾಯಿ ಮಿಂತ್ರಾದಲ್ಲಿ ಕೊಡ್ತಾರೆ. ಸೊ 1800 ರುಪೀಸ್ ಮಿಂತ್ರಾದಿಂದ ಅರ್ನಿಂಗ್ಸ್ ಮಾಡಿದ್ದೀನಿ. ಅಮೆಝಾನ್ದು 30 ಇಂಟು 19 ರೂಪೀಸ್ ಕೊಡ್ತಾರೆ, 570 ರುಪೀಸ್ ಅಮೆಝಾನಿಂದ. ಟೋಟಲ್ ಲೆಕ್ಕ ಹಾಕಿದ್ರೆ 570 ಪ್ಲಸ್ 1800. ಇವತ್ತಿನ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು 2370 ರುಪೀಸು ಆ್ಯಕ್ಟಿವ್ ಇನ್ಕಮಿಂದ ನಾನು ಇವತ್ತು ದುಡ್ದಿದ್ದೀನಿ. ಮತ್ತು ಪ್ಯಾಸಿವ್ ಇನ್ಕಮ್ ಹೇಳೋದಾದರೆ -61 ರುಪೀಸ್ ಇವತ್ತು ನೆಗೆಟಿವ್ ಆಗಿದೆ. ಪ್ಯಾಸಿವ್ ಇನ್ಕಮ್ ಏನೂ ಜನರೇಟ್ ಆಗಿಲ್ಲ. ಇಲ್ಲಿ ಎಷ್ಟು 4000ನಿಂದ ಪ್ರಾಫಿಟ್ ಮೈನಸ್ ಆಗಿ 1680 ರುಪೀಸ್ಗೆ ಬಂದಿದೆ. ಇವಾಗ ಪ್ರೆಸೆಂಟ್ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ 1.21% ರಿಟರ್ನ್ಸ್ ಇದೆ. ಮಾರ್ಕೆಟ್ ಏನಷ್ಟು ಬಿದ್ದಿಲ್ಲ, ಬಟ್ ಪೋರ್ಟ್ಫೋಲಿಯೋ ಡ್ರಾಪ್ ಆಗಿದೆ. ಓಕೆ, ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ಆಗುತ್ತೆ ಏನು ಅಂತ. ಇವತ್ತಿನ ಅಪ್ಡೇಟ್ಸ್ ಇದು. ಸೊ ಇದೇ ಥರ ಡೈಲಿ ವೀಡಿಯೋಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.